ಮೇಷರಾಶಿಯವರು ಈ ದಿವಸ ವ್ಯಾವಹಾರಿಕವಾಗಿ ಆಗಲಿ ಅಥವಾ ಔದ್ಯೋಗಿಕವಾಗಿ ಆಗಲಿ ಅಥವಾ ಬೇರೆ ಯಾವುದಾದ್ರೂ ವಿಚಾರಗಳಲ್ಲಾಗಲಿ, ವಿದ್ಯಾರ್ಥಿಗಳು ತಮ್ಮ ವಿದ್ಯಾ ವಿಷಯದಲ್ಲಾಗಲಿ ಬೇರೆಯವರ ಮಾತಿಗೆ ಮರುಳಾಗಬೇಡಿ. ಬೇರೆಯವರ ಮಾತು ಬಣ್ಣ ಬಣ್ಣವಾಗಿರುತ್ತೆ, ಆ ಮಾತು ಸತ್ಯ ಅಂತ ಹೇಳಿ ಪೂರ್ಣವಾಗಿ ನಂಬಿ ಅದರಿಂದ ನಿಮ್ಮ ಸರಿಯಾದಂತಹ ಮಾರ್ಗವನ್ನು ಹಾಳು ಮಾಡಿಕೊಳ್ಳುವಂಥದ್ದು ಇರುತ್ತೆ. ಹಾಗಾಗಿ ಯಾರು ಏನೇ ಹೇಳಲಿ ಅದನ್ನು ಸರಿಯಾಗಿ ಪರಾಮರ್ಶೆ ಮಾಡಿ, ಸತ್ಯಾಂಶ ಇದ್ದಾಗ ಮಾತ್ರ ಅದನ್ನು ಸ್ವೀಕಾರ ಮಾಡಿ. ನಿಮಗಲ್ಲದೇ ಇರತಕ್ಕಂತಹ ವಿಚಾರಗಳಿದ್ದರೆ ಅದನ್ನು ಅಲ್ಲೇ ಬಿಡುವಂಥದ್ದು ಬಹಳ ಯೋಗ್ಯವಾದಂಥದ್ದು. ಮಾತಿಗೆ ಮರಳಾಗಿ ನೀವು ಅದರಂತೆ ನಡೆಕೊಂಡ್ರಿ ಅಂತಾದರೆ ಕೊನೆಯಲ್ಲಿ ತೊಂದರೆಯನ್ನು ಅನುಭವಿಸ್ತಕ್ಕಂಥದ್ದು ನೀವೇ. ಆಗ ನಿಮ್ಮ ಜೊತೆಗೆ ಯಾರೂ ಬರೋದಿಲ್ಲ. ಅದನ್ನು ಗಮನದಲ್ಲಿಟ್ಕೊಳ್ಬೇಕು. ವಿದ್ಯಾರ್ಥಿಗಳಿಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅನುಕೂಲ ಇದೆ, ಅದರ ಸದುಪಯೋಗವನ್ನು ಮಾಡಿಕೊಳ್ಳಿ. ಯಾರು ಏನಾದರೂ ಸಹಾಯವನ್ನು ಮಾಡಿದರೆ ಅಥವಾ ನಿಮಗೆ ಅನುಕೂಲಕರವಾದಂತಹ ವಾತಾವರಣವನ್ನು ಸೃಷ್ಟಿ ಮಾಡಿದರೆ ನೀವು ಅದನ್ನು ವಿದ್ಯೆಯ ಮುಖಾಂತರ ಅನುಕೂಲಕ್ಕೆ ತಂದುಕೊಳ್ಬೇಕು ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕು. ಜನರ ಜೊತೆಯಲ್ಲಿ ವಿಶ್ವಾಸಕ್ಕೆ ಯೋಗ್ಯವಾದಂತಹ ಮಾತುಗಳನ್ನು ಆಡಿ. ಯಾವ ಮಾತನ್ನು ನೀವು ಆಡೋದ್ರಿಂದ ಜನ ನಿಮ್ಮ ಬಗ್ಗೆ ವಿಶ್ವಾಸವನ್ನು ಹೆಚ್ಚು ಮಾಡಿಕೊಳ್ತಾರೋ ಅಥವಾ ಇರುವಂತಹ ವಿಶ್ವಾಸ ಇನ್ನಷ್ಟು ಮತ್ತಷ್ಟು ಗಟ್ಟಿಯಾಗುತ್ತೋ ಅಂಥ ಮಾತುಗಳನ್ನು ಆಡಬೇಕು. ಅನುಮಾನಕ್ಕೋ ಅಥವಾ ಸ್ವಾರ್ಥಕ್ಕೋ ಬೇಕಾಗುವಂತಹ ಮಾತುಗಳನ್ನು ಆಡಿ ಜನರ ವಿಶ್ವಾಸವನ್ನು ಹಾಳು ಮಾಡಿಕೊಳ್ಬೇಡಿ ಅನ್ನುವಂಥದ್ದು. ಪ್ರೇಮಿಗಳಿಗೆ ಎಲ್ಲ ರೀತಿಯ ಅನುಕೂಲ ಇರುತ್ತೆ, ಸ್ವತಂತ್ರ ಇರುತ್ತೆ. ಆದರೆ ಸ್ವಯಂಕೃತ ಅಪರಾಧಗಳನ್ನು ಮಾಡಿ ಕಷ್ಟಕ್ಕೆ ಸಿಗಹಾಕ್ಕೊಳ್ತೀರಿ. ಇರುವಂತಹ ಸ್ವತಂತ್ರವನ್ನು, ಇರುವಂತಹ ಒಳ್ಳೆಯ ಅವಕಾಶವನ್ನು ದುರುಪಯೋಗ ಮಾಡಿಕೊಳ್ಳುವಂತಹ ಪ್ರಯತ್ನಗಳು ನಿಮಗೆ ಎಲ್ಲ ರೀತಿಯಿಂದಲೂ ಕೂಡ ಹಿನ್ನಡೆಗೆ ಕಾರಣವಾಗುತ್ತೆ, ಅವಮಾನಕ್ಕೆ ಕಾರಣವಾಗುತ್ತೆ. ಇದು ಬೇಡ ಅನ್ನುವಂತಹ ಎಚ್ಚರಿಕೆ. ಸರ್ಕಾರಿ ನೌಕರರಿಗೆ ಬಡ್ತಿ ಸಿಕ್ಕುವಂತಹ ಯೋಗದ ಸೂಚನೆ ಕಾಣ್ತಾ ಇದೆ. ಹಾಗೆ ಕ್ರೀಡಾಪಟುಗಳಿಗೆ ನಿಮ್ಮದೇ ಆದಂತಹ ಕೆಲವು ನಿರ್ಧಾರಗಳು ಸಮಸ್ಯೆಗಳಾಗಿ ಪರಿಣಮಿಸುತ್ತೆ. ಇದನ್ನು ತುಂಬ ಎಚ್ಚರಿಕೆಯಿಂದ ಗಮನಿಸಲಿಲ್ಲ ಅಂತಾದರೆ ಕೇವಲ ನಿಮ್ಮ ಗೌರವಕ್ಕಷ್ಟೇ ಅಲ್ಲ, ನಿಮ್ಮ ಅಭಿಮಾನಿಗಳಿಗೆ, ಆಶ್ರಯದಾತರಿಗೆ, ಎಲ್ಲರಿಗೂ ಕೂಡ ಅವಮಾನವಾಗುತ್ತೆ. ಧರ್ಮಗ್ರಂಥಗಳ ಅಧ್ಯಯನದಿಂದ ವಿಷಯಾಸಕ್ತಿಯ ಕುತೂಹಲ ನಿಮ್ಮಲ್ಲಿ ಮೂಡಬಹುದು. ಧಾರ್ಮಿಕ ಗ್ರಂಥಗಳನ್ನು ಓದ್ತಾ ಒಂದಷ್ಟು ವಿಷಯಗಳನ್ನು ತಿಳ್ಕೊಳ್ಳೇಬೇಕು, ಬಹಳ ಮಹತ್ತರವಾದಂತಹ ಗುರುತರವಾದಂತಹ ವಿಚಾರಗಳು ಇದೆ ಅನ್ನುವಂತಹ ಒಂದು ನಂಬಿಕೆ, ಜಾಗ್ರತೆ ನಿಮ್ಮಲ್ಲಿ ಆಗುವಂಥದ್ದಿದೆ. ಸರಸ್ವತೀ ದೇವಿಯನ್ನು ಪ್ರಾರ್ಥನೆ ಮಾಡಿ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ವೃಷಭ ರಾಶಿ, ಪ್ರಯಾಣದ ಆಲಸ್ಯ, ಶಾರೀರಿಕವಾದಂತಹ ಏನೋ ಒಂದು ರೀತಿಯ ನಿಮಗೆ ಜಾಡ್ಯ, ಸುಸ್ತು ಇವೆಲ್ಲವೂ ಕೂಡ ನಿಮ್ಮ ಕೆಲಸಗಳಿಗೆ ನಿಧಾನಗತಿಯನ್ನು ಉಂಟು ಮಾಡಬಹುದು. ಯಾವುದೇ ಕೆಲಸದಲ್ಲಿ ಆಸಕ್ತಿ ಇಲ್ಲದೇ ಇರುವ ಹಾಗೆ ಮಾಡಬಹುದು ಅನ್ನುವಂಥದ್ದು ಗೊತ್ತಾಗುತ್ತೆ. ಬೇರೆಯವರ ವಿಷಯಾಸಕ್ತಿ ಬೇಕಾಗಿರೋದಿಲ್ಲ. ಬೇರೆಯವರ ವೈಯಕ್ತಿಕವಾದಂತಹ ವಿಷಯಗಳನ್ನು ಕಟ್ಟಿಕೊಂಡು ನಿಮಗೆ ಏನಾಗಬೇಕಾಗಿದೆ ಅದನ್ನು ಪ್ರಶ್ನೆ ಮಾಡಿಕೊಳ್ಬೇಕು. ಈ ದಿವಸ ಅಂದುಕೊಂಡಂತಹ ಕೆಲಸದಲ್ಲಿ ಶುಭ ಇದೆ, ಅದು ನಿಮಗೆ ಧನಾತ್ಮಕವಾಗಿ ಸಿಗ್ತಕ್ಕಂತಹ ಫಲ ಅಂತ ಹೇಳಬೇಕು. ಸಾಯಂಕಾಲದ ಹೊತ್ತಿಗೆ ಒಂದಷ್ಟು ಆತಂಕ ನಿಮಗೆ ಕಾಡುವಂಥದ್ದಿರುತ್ತೆ. ಹಾಗಾಗಿ ಸಾಯಂಕಾಲದವರೆಗೆ ನೀವು ಏನೆಲ್ಲ ವ್ಯವಹಾರಗಳನ್ನು ಮಾಡ್ತೀರಿ ಅಷ್ಟು ಮಾತ್ರ ಅಂತ ಹೇಳಬೇಕು. ಅದಾದ ನಂತರದಲ್ಲಿ ಭಯದಿಂದ ಯಾವ ಕೆಲಸಗಳನ್ನು ಕೂಡ ಮಾಡಲಿಕ್ಕೆ ಅವಕಾಶಗಳಾಗೋದಿಲ್ಲ. ಉದ್ಯೋಗದಲ್ಲೂ ಕೂಡ ಹಿನ್ನಡೆ ಉಂಟಾಗ್ತಕ್ಕಂತಹ ದಿವಸ. ಸ್ನೇಹಿತರ ಭೇಟಿಯಿಂದ ಸಮಯ ವ್ಯರ್ಥ ಆಗತ್ತಷ್ಟೇ ಹೊರತು ಯಾವ ಅನುಕೂಲವೂ ಇಲ್ಲ. ಬೇಡದೇ ಇರುವಂತಹ ವಿಚಾರಗಳು ಚರ್ಚೆಗೆ ಬರುತ್ತೆ. ಇರುವಂತಹ ಸಮಯ ಹಾಳಾಗಿ ಹೋಗ್ತಕ್ಕಂಥದ್ದು. ಗೋವಿಗೆ ಸೇವೆಯನ್ನು ಮಾಡಿ, ಗೋವಿಗೆ ಆಹಾರವನ್ನು ಕೊಡಿ, ಗೋಮಾತೆಯ ಅನುಗ್ರಹವನ್ನು ಪಡ್ಕೊಳ್ಳಿ. ನಿಮ್ಮೆಲ್ಲ ಕಷ್ಟ ನಷ್ಟಗಳು ದೂರವಾಗಲಿ. ಶುಭವಾಗಿ. ಮಿಥುನ ರಾಶಿ, ವ್ಯಾಪಾರದಲ್ಲಿ ನಿಮಗೆ ಒಂದಷ್ಟು ಅನುಕೂಲಗಳು ಕಾಣ್ತಾ ಇರುವಂತಹದ್ದು. ಕಾರ್ಯಕ್ಷೇತ್ರ ಇನ್ನಷ್ಟು ಮತ್ತಷ್ಟು ವಿಸ್ತಾರವಾಗುತ್ತೆ. ಅದರಿಂದಲೂ ಕೂಡ ಮಾನಸಿಕವಾದಂತಹ ಸಮಾಧಾನ.
ಇನ್ನಷ್ಟು ಅಭ್ಯುದಯವನ್ನು ನಾನು ಕಾಣಬಹುದು ಅನ್ನುವಂತಹ ಧೈರ್ಯ ಮನಸ್ಸಿನಲ್ಲಿ ಬರುವಂತಹದ್ದು. ಮೇಲಧಿಕಾರಿಗಳ ವಿಶೇಷವಾದಂತಹ ಪ್ರೋತ್ಸಾಹ, ಅವರ ಸಹಕಾರ, ಸಮಯೋಚಿತವಾಗಿ ಅವರ ಸಹಾಯ ನಿಮಗೆ ಆಗುವಂಥದ್ದಿದೆ. ಕುಟುಂಬದಲ್ಲಿ ಬಂಧುಗಳಿಂದ ದ್ರೋಹದ ಚಿಂತನೆ, ನಿಮ್ಮ ಕುಟುಂಬಕ್ಕೆ ನಿಮ್ಮ ಬಂಧುಗಳು ನಿಮಗೆ ವಂಚನೆಯನ್ನು ಮಾಡುವಂತಹ ಸೂಚನೆಗಳು ಕಾಣ್ತಾ ಇದೆ. ಮಾನಸಿಕವಾದಂತಹ ಒತ್ತಡ, ಭಯದ ವಾತಾವರಣ ಇವೆಲ್ಲವೂ ಕೂಡ ನಿಮಗೆ ಸಮಸ್ಯೆಯಾಗಿ ಕಾಡುವಂಥದ್ದಾಗುತ್ತೆ. ಮಕ್ಕಳ ಉಜ್ವಲ ಭವಿಷ್ಯದ ಬಗ್ಗೆ ಮಾರ್ಗದರ್ಶನವನ್ನು ನೀಡಿ, ಮಕ್ಕಳಿಗೆ ಯಾವುದು ಹಿತವೋ ಯಾವುದು ಒಳ್ಳೆಯದೋ ಅದರ ಬಗ್ಗೆ ಸರಿಯಾದಂತಹ ತಿಳುವಳಿಕೆ ಇರಲಿ. ಇಂದಿನ ಸಮಾಜ ಯಾವ ರೀತಿಯಲ್ಲಿ ಪ್ರಭಾವವನ್ನು ಬೀರುತ್ತೆ, ಅದರಲ್ಲಿ ಒಳ್ಳೆಯ ಆಯ್ಕೆ ಯಾವುದು, ಕೆಡಕೆ ಯಾವುದು, ಇವೆಲ್ಲವನ್ನು ಬಿಡಿಸಿ ಮಕ್ಕಳಿಗೆ ಹೇಳಬೇಕಾದಂತಹ ಅನಿವಾರ್ಯತೆ ನಿಮಗೆ ಇರುತ್ತೆ ಅಂತ ಹೇಳಬೇಕು. ಲಲಿತಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಆ ಜಗನ್ಮಾತೆಯ ಅನುಗ್ರಹ ನಿಮ್ಮನ್ನು, ಕುಟುಂಬವನ್ನು, ಪರಿವಾರವನ್ನು ಕಾಪಾಡಲಿ. ಶುಭವಾಗಿ. ಕರ್ಕಾಟಕ ರಾಶಿ, ನೀವು ಮಾಡ್ತಕ್ಕಂತಹ ಕೆಲಸದ ಒಂದು ರೂಪವನ್ನು, ಶೈಲಿಯನ್ನು, ಕಾರ್ಯವೈಖರಿಯನ್ನು ಬದಲಾಯಿಸ್ಕೊಳ್ಳಿ ಅಥವಾ ಪರಿವರ್ತನೆ ಮಾಡಿಕೊಳ್ಳಿ ಅನ್ನುವಂಥದ್ದು ಸಲಹೆ. ಹೊಸ ವಿಚಾರಗಳನ್ನು ಕಲಿಯೋದಕ್ಕೆ ಅವಕಾಶಗಳಾಗತ್ತೆ. ಅಂದರೆ ಯಾವ ವಿಷಯದ ಬಗ್ಗೆ ನಿಮಗೆ ಆಸಕ್ತಿ ಇದ್ದು ಮಾಹಿತಿ ಇರೋದಿಲ್ವೋ ಅಂತಹ ವಿಚಾರಗಳು ಮುನ್ನೆಲೆಗೆ ಬಂದು ಅದಕ್ಕೆ ಪೂರಕವಾದಂತಹ ಅಂಶಗಳನ್ನು ತಿಳಿಯೋದಕ್ಕೆ ಸರಿಯಾದಂತಹ ಮಾರ್ಗದರ್ಶಕರು ನಿಮಗೆ ದೊರಕ್ತಾರೆ ಅನ್ನುವಂಥದ್ದು. ವಿದ್ಯಾರ್ಥಿಗಳಿಗೆ ಯಶಸ್ಸಿದೆ, ಹಾಗಾಗಿ ನೀವು ಓದುವಂತಹ ವಿಚಾರದಲ್ಲಿ ಹೆಚ್ಚು ಗಮನವನ್ನು ಕೊಡಬೇಕು ಅನ್ನುವಂಥದ್ದು. ನಿಮ್ಮ ಅಭಿಪ್ರಾಯ ಕೆಲವು ಸಂದರ್ಭದಲ್ಲಿ ಜನಗಳಿಗೆ ಇಷ್ಟ ಆಗೋದಿಲ್ಲ, ಹಾಗಂತ ಎಲ್ಲರೂ ಎಲ್ಲವನ್ನ ಒಪ್ಕೊಳ್ಬೇಕು, ಮೆಚ್ಚಬೇಕು ಅಂತಲೂ ಹೇಳಿ ಏನಿಲ್ಲ. ಆದರೆ ಸಮಾಜಘಾತಕವಾದಂತಹ ಯಾವ ಸಲಹೆಯನ್ನು, ಯಾವ ಮಾತನ್ನು, ಯಾವ ಪ್ರಚೋದನೆಯನ್ನು, ಕೆರಳಿಸ್ತಕ್ಕಂತಹ ವಿಚಾರಗಳನ್ನು ನಾವು ಮಂಡಿಸಬಾರ್ದು ಅನ್ನುವಂತಹ ತಿಳುವಳಿಕೆ ಇರಬೇಕು. ಅಪರಿಚಿತರಿಂದ ನಂಬಿಕೆಯ ದ್ರೋಹವಾಗ್ತಕ್ಕಂಥದ್ದಿದೆ. ಯಾರು ನಿಮಗೆ ಪರಿಚಯ ಇರುವುದಿಲ್ವೋ ಅಂತಹ ವ್ಯಕ್ತಿಗಳೇ ನಿಮಗೆ ತೊಂದರೆಯನ್ನು ಮಾಡ್ತಾರೆ, ದ್ರೋಹ ಮಾಡ್ತಾರೆ, ಅಥವಾ ಹಣವನ್ನು, ವಸ್ತುವನ್ನು, ಇನ್ಯಾವುದೋ ದ್ರವ್ಯವನ್ನು ಲಪಟಾಯಿಸ್ತಾರೆ ಅಂತಕ್ಕಂಥದ್ದನ್ನು ಗಮನಿಸ್ಕೊಳ್ಬೇಕು. ಆಹಾರ ಮಿತವಾಗಿದ್ದರೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಆಹಾರ ಶುದ್ಧವಾಗಿಯೂ ಕೂಡ ಇರಬೇಕಾದಂಥದ್ದು. ಇಲ್ಲ, ಆಹಾರದಲ್ಲಿ ಯಾವ ರೀತಿ ಎಲ್ಲ ವ್ಯತ್ಯಾಸಗಳಾಗುತ್ತೋ ಹಾಗೆ ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸಗಳು ಆಗ್ತಾ ಹೋಗುವಂಥದ್ದಿರುತ್ತೆ. ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ಸಿಂಹರಾಶಿ, ಅನಗತ್ಯವಾದಂತಹ ಪ್ರಯಾಣವನ್ನು ರದ್ದು ಮಾಡಿ, ಇದು ನಿಮ್ಮ ತೊಂದರೆಗೆ ಕಾರಣ ಅನ್ನುವಂಥದ್ದು. ಸಹೋದ್ಯೋಗಿಗಳ ಜೊತೆಯಲ್ಲಿ, ಸಹಪಾಠಿಗಳ ಜೊತೆಯಲ್ಲಿ ಸ್ವಲ್ಪ ತಾಳ್ಮೆಯಿಂದ ವರ್ತಿಸಿ. ನಿಮ್ಮ ಮಾತು ನಡೆಯುತ್ತೆ, ನಿಮಗೇನೋ ಒಂದು ಅಧಿಕಾರವೋ ವಯಸ್ಸೋ ಅಥವಾ ಬುದ್ಧಿವಂತಿಕೆಯೋ ಇದೆ ಅಂತ ಹೇಳಿ ಬೇರೆಯವರನ್ನೆಲ್ಲ ನೀವು ಆಳೋದಕ್ಕೆ ಹೋದರೆ ಅದು ತೊಂದರೆಯಾದೀತು ಅನ್ನುವಂಥದ್ದು ಎಚ್ಚರಿಕೆ ಇರಲಿ. ಕುಟುಂಬದ ಜೊತೆ ಸಮಯವನ್ನು ಕಳೆಯುವಂತಹ ಪ್ರಯತ್ನವನ್ನು ಮಾಡಿ, ಅಲ್ಲಿ ನಿಜವಾದಂತಹ ಆನಂದ ನಿಮಗೆ ಆಗತ್ತೆ ಅಂತ ಅರ್ಥ. ತಂದೆಯವರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಬೇಕಾಗತ್ತೆ. ಬೇರೆಯವರ ಆಗಮನದಿಂದ ನಿಮ್ಮ ಕೆಲಸಕ್ಕೆ ಒಂದಷ್ಟು ಅಡ್ಡಿಯಾಗಬಹುದು, ಅಥವಾ ಅವರ ಜೊತೆ ಸಮಯ ಹೋಗಿ ನಿಮ್ಮ ವೈಯಕ್ತಿಕವಾದ ಕೆಲಸಕ್ಕೆ ಸಮಯ ಸಾಕಾಗದಲೇ ಇರಬಹುದು. ಈ ರೀತಿಯ ಚಿಂತನೆಗಳು ನಿಮಗೆ ಗೊತ್ತಾಗಬೇಕು. ಯಾವುದೇ ಕೆಲಸದಲ್ಲಿ ಸ್ಪರ್ಧೆಯನ್ನು ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಕರ್ತವ್ಯ ಏನಿದೆ, ನಿಮ್ಮ ಜವಾಬ್ದಾರಿ ಏನಿದೆ, ಅದನ್ನು ಪೂರೈಸ್ತಕ್ಕಂತಹ ಪ್ರಯತ್ನಗಳಾಗಲಿಯೇ ಹೊರತು ಸ್ಪರ್ಧೆಗಳು ಬೇಡ ಅನ್ನುವಂಥದ್ದು. ದುರ್ಗಾ ಪ್ರಾರ್ಥನೆಯನ್ನು ಮಾಡಿ, ಆ ದುರ್ಗಾ ಪರಮೇಶ್ವರಿಯ ಅನುಗ್ರಹ ನಿಮ್ಮನ್ನು ಎಲ್ಲ ಕಡೆಗಳಲ್ಲೂ ಕೂಡ ಸರಿಯಾದಂತಹ ರೀತಿಯಲ್ಲಿ ರಕ್ಷಿಸಲಿ. ಶುಭವಾಗಿ. ಕನ್ಯಾ ರಾಶಿ, ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡ್ತೀರಿ. ಇರುವಂತಹ ಪಾಪಗಳ ಕ್ಷಯವಾಗಲಿ, ಪುಣ್ಯ ಸಂಚಯವಾಗಲಿ ಅನ್ನುವಂತಹ ಮನೋಭಾವದಿಂದ ಅದನ್ನು ಮಾಡಿದಾಗ ಪುಣ್ಯಕ್ಷೇತ್ರಗಳ, ತೀರ್ಥಕ್ಷೇತ್ರಗಳ ದರ್ಶನ ಸಾರ್ಥಕತೆಯನ್ನು ಪಡೆಯುತ್ತೆ.
ಅದಿಲ್ಲ ಅಂತಾದರೆ, ಪುಣ್ಯಕ್ಷೇತ್ರಗಳ ದರ್ಶನ ಆದರೂ ಕೂಡ ನಮ್ಮ ಪಾಪಗಳು ನಮ್ಮನ್ನು ಬಿಡಲಿಲ್ಲ ಅಂತ ಆದರೆ, ನಾವು ಪುಣ್ಯಕ್ಷೇತ್ರದಲ್ಲೂ ಕೂಡ ಸರಿಯಾದಂತಹ ಚಿಂತನೆಯನ್ನು ನಡೆಸಿಲ್ಲ, ಭಗವತ್ ಚಿಂತನೆ ಆಗಿಲ್ಲ ಅನ್ನುವಂಥದ್ದು ಗೊತ್ತಾಗುತ್ತೆ. ಶಾಸ್ತ್ರ ಬಹಳ ಮಾರ್ಮಿಕವಾಗಿ ಆ ವಿಷಯವನ್ನು ಹೇಳಿದೆ. ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ, ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ. ಬೇರೆ ಕಡೆ ನಮ್ಮ ವ್ಯವಹಾರದಲ್ಲಿ ಮಾಡಿದಂತಹ ಸಣ್ಣ ಪುಟ್ಟ ತಪ್ಪುಗಳು ಏನೇ ಇದ್ದರೂ ಕೂಡ ಪುಣ್ಯಕ್ಷೇತ್ರ ದರ್ಶನದಿಂದ ಅಥವಾ ಪುಣ್ಯಕ್ಷೇತ್ರಕ್ಕೆ ಹೋಗೋದ್ರಿಂದ ಅವೆಲ್ಲವೂ ಕೂಡ ನಶಿಸಿ ಹೋಗುತ್ತೆ ಅಂತ. ಅದೇ ಪುಣ್ಯಕ್ಷೇತ್ರದಲ್ಲಿ ಏನಾದರೂ ತಪ್ಪನ್ನು ಮಾಡಿದರೆ, ವ್ಯಾವಹಾರಿಕವಾಗಿ ನಡ್ಕೊಂಡ್ರೆ, ಅಲ್ಲಿ ನಮಗೆ ಅಂಟಬಹುದಾದಂತಹ ಪಾಪ ಏನಿದೆ ಅದು ಯಾವುದೇ ಕಾರಣಕ್ಕೂ ಬಿಡಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲದೆ ಇರುವ ಹಾಗೆ ವಜ್ರಲೇಪದಂತೆ ಆಗಿಬಿಡುತ್ತೆ ಅನ್ನುವಂಥದ್ದನ್ನು ಎಚ್ಚರಿಕೆಯಿಂದ ಹೇಳಿದ್ದಾರೆ. ನಾವು ಅದನ್ನು ಗಮನಿಸಲಿಲ್ಲ, ಆಗ ಮೂರ್ಖರಾಗ್ತೀವಿ. ಗಮನಿಸಿ ಅದರಂತೆ ನಡ್ಕೊಳ್ಬೇಕು ಅನ್ನುವಂಥದ್ದು ಮುಖ್ಯವಾಗುತ್ತೆ. ಕೆಲಸದ ಒತ್ತಡದಿಂದ ಮಾನಸಿಕವಾದಂತಹ ಹಿಂಸೆ ಇರುತ್ತೆ. ಜನರಿಗೆ ನಿಮ್ಮಿಂದ ಸಹಾಯ ಆಗ್ತಕ್ಕಂತಹ ದಿವಸ ಇದು. ವೈದ್ಯಕೀಯ ವಿದ್ಯಾರ್ಥಿಗಳಿಗೆ, ವೈದ್ಯರಿಗೆ ಹೆಚ್ಚಿನ ಮಾನ್ಯತೆ, ನಿಮ್ಮ ಅವಶ್ಯಕತೆ ಸಮಾಜಕ್ಕಿದೆ ಅನ್ನುವಷ್ಟರ ಮಟ್ಟಿಗೆ ನಿಮಗೆ ಬೆಂಬಲ ಅಥವಾ ಧೈರ್ಯ, ನಿಮ್ಮ ಬಗ್ಗೆ ವಿಶೇಷವಾದಂತಹ ಕಾಳಜಿಯನ್ನು ತೋರಿಸ್ತಾರೆ. ಜವಾಬ್ದಾರಿ ಕೆಲಸಗಳಲ್ಲಿ ಸವಾಲುಗಳು ಕಾಣುತ್ತೆ, ಇದು ಸಹಜ. ಬುದ್ಧಿವಂತಿಕೆಯಿಂದ ಸಮಾಜ ಪರವಾಗಿ ಅದೆಲ್ಲವನ್ನು ಎದುರಿಸಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ. ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡಿ, ಆರಾಧನೆಯನ್ನು ಮಾಡಿ. ಶುಭವಾಗಿ. ತುಲಾರಾಶಿ, ಯಾವುದೋ ಒಂದು ಒಳ್ಳೆಯ ಅವಕಾಶಕ್ಕೆ ಕಾಯ್ದಿರತಕ್ಕಂತಹ ನಿಮಗೆ ಶುಭ ಸುದ್ದಿ ಸಿಕ್ಕುವಂಥದ್ದಿದೆ. ಕುಟುಂಬದಲ್ಲಿ ಅನ್ಯೋನ್ಯತೆ ನಿಮಗೆ ಸಹಕಾರಿಯಾಗತ್ತೆ. ಸಂತೋಷದ ಒಂದು ವಾತಾವರಣವನ್ನು ನಿಮಗೆ ಸೃಷ್ಟಿ ಮಾಡಿಕೊಡುತ್ತೆ ಎನ್ನುವಂಥದ್ದು. ನಿಮ್ಮ ನಡವಳಿಕೆ ಸಹಜ ಸ್ವಭಾವವಾಗಿದ್ದರೂ ಕೂಡ ಜನ ನಿಮ್ಮನ್ನು ಕೆಣಕಬಹುದು, ಕೆರಳಿಸ್ಬೋದು. ಆಗ ನಿಮ್ಮದೇ ಆದಂತಹ ಶೈಲಿಯಲ್ಲಿ ನೀವು ಉತ್ತರವನ್ನು ಕೊಡ್ತೀರಿ ಅಂತಕ್ಕಂಥದ್ದು ಇಲ್ಲಿ ಗಮನಿಸಬೇಕಾದಂಥದ್ದು. ಸಾಲದ ಹಣ ವಾಪಸ್ ಬರತಕ್ಕಂತಹ ನಿರೀಕ್ಷಿತೆ ಇದೆ. ಆ ಅನಿರೀಕ್ಷಿತವಾದಂತಹ ಲಾಭ ನಿಮಗೆ ಒಂದಷ್ಟು ಕೆಲಸಗಳಿಗೆ ಸಹಾಯಕವಾಗುತ್ತೆ ಅಂತ ಅರ್ಥ. ಹಣಕಾಸಿನ ವಿಚಾರದಲ್ಲಿ ಸಣ್ಣ ಪುಟ್ಟ ಗಲಾಟೆಗಳು ಕೂಡ ಆಗಬಹುದು, ಅದಕ್ಕೂ ಅವಕಾಶ ಇದೆ. ಎಲ್ಲವನ್ನ ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ಗಮನಿಸಬೇಕು. ಯಾವುದರ ಅವಶ್ಯಕತೆ ಎಷ್ಟಿದೆಯೋ ಅಷ್ಟರ ಮಟ್ಟಿಗೆ ನೀವು ಸನ್ನದ್ಧರಾಗಿರಬೇಕು ಅನ್ನುವಂಥದ್ದು. ಮನೆಗೆ ಬಂದ ಅಂತಹ ಅತಿಥಿಗಳಿಂದ ಕಿರಿಕಿರಿ ಆಗುವಂತಹ ಸಾಧ್ಯತೆ. ಹಾಸ್ಯವಾಗಿ ಮೊದಲು ಆರಂಭ ಮಾಡ್ತಾರೆ ಮಾತನ್ನು, ಆಮೇಲೆ ಅದು ವಿಶೇಷವಾದಂತಹ ಮಾತಾಗಿ ಪರಿವರ್ತನೆ ಆಗಿ 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 ಅದು ನಿಮಗೆ ಕಿರಿಕಿರಿ ಆಗುವಷ್ಟರ ಮಟ್ಟಿಗೆ ತನ್ನ ಹಂತವನ್ನು ತಲುಪಿ ನಿಂತುಕೊಳ್ಳುತ್ತೆ ಅಂತ ಅರ್ಥ. ಐಶ್ವರ್ಯ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ಮಕ್ಕಳ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಿ. ಮಕ್ಕಳ ವಿದ್ಯಾಭ್ಯಾಸ, ಅವರ ವಯಸ್ಸಿಗೆ ಅನುಗುಣವಾದಂತಹ ಚಟುವಟಿಕೆ, ಹಾಗೆ ಅವರ ನೌಕರಿ, ಅವರ ಜೀವನ, ಅವರ ಮದುವೆ ಇತ್ಯಾದಿಗಳ ಬಗ್ಗೆ ಗಮನ ಇರಲಿ. ಮಕ್ಕಳಿಗೆ ಆಯಾ ವಯಸ್ಸಿಗೆ ಅನುಗುಣವಾಗಿ ಯಾವುದು ಸಂದಾಯವಾಗಿಲ್ವೋ ಅಂತಹ ವಿಚಾರಗಳಲ್ಲಿ ಅವರೇನಾದರೂ ಬೇಸರವನ್ನು ಪಟ್ಕೊಂಡಿದ್ದರೆ ಅಗತ್ಯವಾಗಿ ಸಮಾಧಾನ ಮಾಡುವಂತಹ ಕೆಲಸವನ್ನು ಮಾಡಿ. ಆ ಜವಾಬ್ದಾರಿ ನಮ್ಮ ಮೇಲಿದೆ ಅನ್ನುವಂಥದ್ದನ್ನು ತೋರಿಸ್ಬೇಕು, ಅದು ಮುಖ್ಯವಾಗುತ್ತೆ. ಇಲ್ಲದೇ ಇದ್ದರೆ ಮಕ್ಕಳಿಂದ ಉತ್ತಮವಾದ ಯಾವುದನ್ನೂ ಕೂಡ ನೀವು ನಿರೀಕ್ಷೆ ಮಾಡೋದಕ್ಕೆ ಅವಕಾಶಗಳು ಇಲ್ಲ ಅಂತ ಅರ್ಥ. ನಿಮ್ಮ ಸ್ವಭಾವವನ್ನು ಮನೆಯವರಿಗೋಸ್ಕರವಾಗಿ ನೀವು ಹಾಗೆ ನಡ್ಕೊಂಡ್ರೂ ಕೂಡ ಸಮಾಜ ಅದನ್ನು ಟೀಕೆ ಮಾಡುತ್ತೆ, ಸ್ವಾರ್ಥಿ ಅನ್ನೋದಾಗಿ ಹೇಳುತ್ತೆ. ಇದನ್ನು ಗಮನಿಸ್ಕೊಳ್ಬೇಕು. ನಿರ್ದಿಷ್ಟವಾದಂತಹ ಗುರಿಯನ್ನು ಇಟ್ಕೊಳ್ಳಿ. ದುರಾಲೋಚನೆಗಳು ಬೇಡ, ದೂರದ ಆಲೋಚನೆಗಳಿರಲಿ. ಯಾವಾಗ ನಿಮ್ಮ ಮನಸ್ಸು ವಸುಧೈವ ಕುಟುಂಬಕಂ ಅನ್ನುವಂತಹ ರೀತಿಯಲ್ಲಿ ಇಡೀ ಜಗತ್ತೇ ನನ್ನದು ಅನ್ನುವಂತಹ ಭಾವನೆಯಲ್ಲಿ ಇರುತ್ತೋ ಆಗ ಮಾತ್ರ ಸ್ವಾರ್ಥರಹಿತವಾದಂತಹ ಒಂದು ವಾತಾವರಣಕ್ಕೆ ನೀವು ಸಾಕ್ಷಿಯಾಗ್ತೀರಿ ಅಂತ ಹೇಳಿ ಜನ ನಿಮ್ಮನ್ನು ಗೌರವಿಸ್ತಾರೆ ಅಂತ ಅರ್ಥ. ನಿಮಗೆ ಅತಿಯಾದಂತಹ ಗಳಿಕೆಯ ಹಿಂದೆ ಹೋಗಿ ಮನಸ್ಸಿಗೆ ಸಮಾಧಾನ ಅನ್ನುವಂಥದ್ದು ಕೊನೆಯಲ್ಲಿ ಸಿಕ್ಕೋದಿಲ್ಲ. ಆರಂಭದಲ್ಲಿ ತುಂಬ ಉತ್ಸಾಹಗಳಿರುತ್ತೆ, ಕಾಲಕ್ರಮೇಣ
ಅದೆಲ್ಲವೂ ಕೂಡ ಹುಸಿಯಾಗತ್ತೆ ಅನ್ನುವಂತಹ ಅನುಭವ ನಿಮಗೆ ಬರುವಂಥದ್ದಿದೆ. ಹಾಗೆ ನಿಮ್ಮ ವರ್ತನೆ ವ್ಯಕ್ತಿತ್ವವನ್ನು ಕಾಪಾಡಿಕೊಳ್ಬೇಕು. ಇಲ್ಲದೇ ಇದ್ದರೆ ಅದೂ ಕೂಡ ಸಮಸ್ಯೆ. ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಆರೋಗ್ಯದಲ್ಲಿರತಕ್ಕಂತಹ ವ್ಯತ್ಯಾಸಗಳು, ವಿಶೇಷವಾಗಿ ಮಹಿಳೆಯರಿಗೆ ಏನು ಆರೋಗ್ಯದ ತೊಂದರೆ ಇದೆ ಅದು ನಿವೃತ್ತಿ ಆಗಲಿ ಅನ್ನುವಂಥದ್ದು. ಸ್ನೇಹಿತರು ನಿಮಗೆ ಉತ್ತಮವಾದಂತಹ ಸಲಹೆಯನ್ನು ಕೊಡಬಹುದು, ಆದರೂ ಕೂಡ ನಿರ್ಧಾರ ನಿಮ್ಮದಾಗಿರಲಿ. ಶುಭವಾಗಿ. ಧನುರಾಶಿ, ಸ್ನೇಹಿತರ ಸಲಹೆ ನಿಮಗೆ ಉತ್ತಮವಾದಂತಹ ಫಲವನ್ನು ಕೊಡುತ್ತೆ. ಸ್ನೇಹಿತರ ಮಾತನ್ನು ಕೇಳಿ ಅವರು ಯಾವ ರೀತಿಯಲ್ಲಿ ಹೇಳ್ತಾರೋ ಹಾಗೆ ನಡ್ಕೊಳ್ಳುವಂತಹ ಒಂದಷ್ಟು ಪ್ರಯತ್ನಗಳು ನಿಮ್ಮಿಂದ ಆಗಲಿ ಅಂತ ಅರ್ಥ. ಮನೆಯವರು ನಿಮ್ಮಿಂದ ಉಡುಗೊರೆಯನ್ನು ನಿರೀಕ್ಷೆ ಮಾಡ್ತಾರೆ. ನನಗೇನಾದರೂ ಕೊಡಬಹುದಾ ಅಂತ ಹೇಳಿ ಮನೆಯವರು ಕಾಯ್ತಾ ಇರ್ತಾರೆ. ಮನೆಯವರು ನಿಮಗೆ ಯಾವಾಗ ಉಡುಗೊರೆಯನ್ನು ನೀಡಬಹುದು ಅಂತ ಹೇಳಿ ಕಾಯ್ತಾ ಇರ್ತಾರೋ ಅವರಿಗೆ ಯಾವುದೇ ಕಾರಣಕ್ಕೂ ನಿರಾಸೆಯನ್ನು ಮಾಡಬೇಡಿ ಅಂತ ಅರ್ಥ. ಗಂಡ ಹೆಂಡತಿಯ ನಡುವೆ ಜಗಳಕ್ಕೆ ಅವಕಾಶ ಇದೆ. ಪ್ರಯೋಜನವಾಗ್ತಕ್ಕಂತಹ ಯೋಜನೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಕು, ಅದಕ್ಕೆ ಅವಕಾಶಗಳಿದೆ. ಪ್ರಯತ್ನಪೂರ್ವಕವಾಗಿ ಆ ಕೆಲಸವನ್ನು ಮಾಡಿ ಅನ್ನುವಂಥದ್ದು. ವೃತ್ತಿಯಲ್ಲಿ ಅಭ್ಯುದಯವನ್ನು ಕಾಣ್ತೀರಿ. ಇದು ನಿಮಗೆ ಶಾಶ್ವತವಾದಂತಹ ಸಮಾಧಾನ ಸಿಕ್ತೇನೋ ಅನ್ನೋಷ್ಟರ ಮಟ್ಟಿಗೆ ತೃಪ್ತಿಯನ್ನು ಕೊಡುತ್ತೆ. ಬೆಳಗ್ಗೆ ಉತ್ತಮವಾದಂತಹ ಸುದ್ದಿಯಿಂದ ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ನೆಮ್ಮದಿ ಎನ್ನುವಂಥದ್ದು ನಿಮ್ಮ ಪರವಾಗಿ ಆಗತ್ತೆ. ಇಷ್ಟದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಮಕರ ರಾಶಿ, ಬ್ಯಾಂಕ್ ನೌಕರರಿಗೆ ಸಿಹಿ ಸುದ್ದಿ, ಉತ್ತಮವಾದಂತಹ ಒಂದು ದಿವಸ ಅಂತ ಹೇಳಬೇಕು. ದಾಂಪತ್ಯದಲ್ಲೂ ಕೂಡ ಸಾಮರಸ್ಯವನ್ನು ಕಾಣತಕ್ಕಂತಹ ಒಂದು ವ್ಯವಸ್ಥೆ ಆಗತ್ತೆ. ಮಧ್ಯಾಹ್ನದ ನಂತರದಲ್ಲಿ ಕೆಲವು ಸಮಸ್ಯೆಗಳಾಗಬಹುದು. ಹಿಂದೆ ಮಾಡಿದಂತಹ ಯಾವುದೋ ವ್ಯವಹಾರ ಅಥವಾ ನೀವು ನಡ್ಕೊಳ್ತಕ್ಕಂತಹ ರೀತಿ ಇವೆಲ್ಲವೂ ಗಣನೆಗೆ ಬಂದು ಈ ದಿವಸ ಒಂದಷ್ಟು ಸಮಸ್ಯೆಗಳು ನಿಮಗೆ ಕಾಡುವಂಥದ್ದಾಗತ್ತೆ. ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿಗೋಸ್ಕರ, ದರ್ಶನಕ್ಕೋಸ್ಕರ ನೀವು ಪ್ರಯಾಣವನ್ನು ನಡೆಸಿ ದೇವರ ದರ್ಶನವನ್ನು ಪಡೆಯುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳಬೇಕು. ಉದಾರ ಸ್ವಭಾವದಿಂದ ಜನ ಪ್ರಭಾವಿತರಾಗ್ತಾರೆ. ಹಣದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ, ಬದಲಾವಣೆಗಳು ಕಾಣ್ತಾ ಹೋಗುತ್ತೆ. ಧೈರ್ಯವಾಗಿರಿ. ಬುದ್ಧಿವಂತಿಕೆಯಿಂದ ವ್ಯವಹಾರವನ್ನು ನಡೆಸಬೇಕಾದಂಥದ್ದು. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕುಂಭರಾಶಿ, ಹಣ ಹೂಡಿಕೆ ಮಾಡೋದ್ರಿಂದ ಲಾಭ ಇದೆ. ಇವತ್ತು ಹಣ ಹೂಡಿಕೆಯನ್ನು ಮಾಡಿದರೆ ಮುಂದಿನ ದಿನಮಾನದಲ್ಲಿ ಅದೊಂದು ಒಳ್ಳೆಯ ಮೊತ್ತವಾಗಿ ನಿಮಗೆ ಲಭಿಸ್ತಕ್ಕಂಥದ್ದು. ಮನೆಯ ಖರ್ಚೋ, ವಿದ್ಯಾಭ್ಯಾಸವೋ ಅಥವಾ ಇನ್ಯಾವುದೋ ಖರ್ಚಿಗೋಸ್ಕರವಾಗಿ ಹಣ ನಿಮ್ಮ ಕೈಯಲ್ಲಿ ಇರುವಂಥದ್ದಾಗತ್ತೆ. ಪ್ರೇಮಿಗಳಿಗೆ ಪ್ರೇಮದ ವಿಚಾರದಲ್ಲಿ ಸಮಸ್ಯೆಗಳಾಗತ್ತೆ, ಅದನ್ನು ವಿಶೇಷವಾಗಿ ಗಮನಿಸ್ಕೊಳ್ಳಿ. ರಾಜಕೀಯ ವ್ಯಕ್ತಿಗಳಿಗೆ ಶುಭ ದಿವಸ, ಆದರೆ ನಿಮ್ಮ ವೈಯಕ್ತಿಕವಾದಂತಹ ವಿಚಾರಗಳಲ್ಲಿ ಕೆಲವು ಅಪಕೀರ್ತಿ ಬರೋದಕ್ಕೆ ಸಾಧ್ಯತೆಗಳಿರುತ್ತೆ. ಅಕ್ಕಪಕ್ಕದ ವಾತಾವರಣ ಚೆನ್ನಾಗಿರುತ್ತೆ. ಹಾಗಾಗಿ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಅಥವಾ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನೀವು ಅಭಿವೃದ್ಧಿಯನ್ನು ಹೊಂದುತ್ತೀರಿ ಅಂತಕ್ಕಂಥದ್ದು. ಸಾಮಾಜಿಕವಾದಂತಹ ಕಾರ್ಯಗಳಲ್ಲಿ ಮುನ್ನಡೆ ನಿಮಗೆ ಗುರಿ ಸಾಧನೆಗೆ ಕಾರಣವಾಗುತ್ತೆ, ಅವಕಾಶವಾಗುತ್ತೆ. ಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ತಾಯಿಯವರ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ. ಹೊಸ ವ್ಯಾಪಾರ, ವ್ಯವಹಾರ, ಉದ್ಯೋಗ ಯಾವುದೂ ಕೂಡ ಈ ದಿವಸ ಬೇಡ ಅಂತ ಹೇಳಬೇಕಾದಂಥದ್ದು. ನಿರಾಶಾದಾಯಕವಾದಂತಹ ಕೆಲವು ವಿಚಾರಗಳಿಂದ ನಿಮಗೆ ಬೇಸರವಾಗುತ್ತೆ. ಯಾವ ಕೆಲಸವನ್ನು ಮಾಡಿದರೆ ಏನೂ ಒಂದಷ್ಟು ಲಾಭ ಇಲ್ವೋ ಅಥವಾ ಎಲ್ಲ ಕಡೆಯಲ್ಲೂ ನಿರಾಸೆಯೋ ಅಂತಹ ವಿಚಾರಗಳು ನಿಮಗೆ ಎಲ್ಲ ಕಡೆಯಿಂದಲೂ ಕೂಡ ಬರುವಂಥದ್ದಾಗಬಹುದು. ಗಂಟಲಿಗೆ ಸಂಬಂಧಪಟ್ಟಂತಹ ಸಮಸ್ಯೆ, ಜ್ವರ ವಿಶೇಷವಾಗಿ ನಿಮ್ಮನ್ನು ಕಾಡುವಂಥದ್ದಿದೆ. ವಿರೋಧಿಗಳನ್ನು ಎದುರಿಸೋದಕ್ಕೆ ಅಸಮರ್ಥರಾಗ್ತೀರಿ. ಯಾವ ವಿರೋಧಿಗಳು ನಿಮ್ಮ ವಿರುದ್ಧವಾಗಿ ಕೆಲವಷ್ಟೆಲ್ಲ ಚಟುವಟಿಕೆಗಳನ್ನು ಮಾಡ್ತಾ ಇರ್ತಾರೋ ಅಂತಹ ವಿರೋಧಿಗಳನ್ನು ನೀವು ಎದುರಿಸುವಲ್ಲಿ ಧೈರ್ಯ ಕುಗ್ಗಿ ಹೋಗಬಹುದು ಅನ್ನುವಂಥದ್ದು ತಿಳಿತಾ ಇರುತ್ತೆ. ಮಾನಸಿಕವಾದಂತಹ ಚಿಂತೆ ನಿಮಗೆ ವಿಶೇಷವಾಗಿ ಕಾಣುವಂಥದ್ದಾಗಿದೆ. ಮೃತ್ಯುಂಜಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.